ಆ ಮನೆಯಲ್ಲೇ ಇನ್ನೂ ಎಷ್ಟು ದಿವಸ ಇರ್ತೀರಾ? ನಾವು ಖಾಲಿ ಮಾಡೋಕೆ ಅಂತ ನಾವು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ವಿ. ಹ್ಞೂ. ಅದೇ ನಾವು ಆ ಮನೆಗೆ ಹೋದ್ಮೇಲೆ ತುಂಬಾ ಅನ್ಕೊಂಡಿದೀವಿ. ಈ ಮನೆಯಿಂದ ಅಭಿವೃದ್ಧಿ ಬರಕ್ಕೆ ಸಾಧ್ಯನೇ ಇಲ್ಲ. ಈ ಮನೆಯಿಂದ ಅಭಿವೃದ್ಧಿ ಬರಕ್ಕೆ ಸಾಧ್ಯನೇ ಇಲ್ಲ. ಮನೆ ನೋಡಕ್ಕೆ ಸುಂದರವಾಗೈತಿ, ಮನೆ ಒಳಗಿನ ಬದುಕು ಸುಂದರವಾಗಿಲ್ಲ. ಅದು ಅಷ್ಟೇ ಐತಿ. ಮನೆಯಲ್ಲೇ ಎನಿ ಟೈಮು ಸ್ತ್ರೀಯರು ರೋಗ ಭಯದಲ್ಲಿರ್ತಾರೆ. ಆಮೇಲೆ ರಾತ್ರಿ ಎಲ್ಲ ಪವರ್ಫುಲ್ ಆದ ಆಲೋಚನೆ ಎಲ್ಲ ಎಲ್ಲರದು ಕರೆಕ್ಟ್ ಆಗೈತಿ. ಮತ್ತೆ ಎಲ್ಲರದು ಕರೆಕ್ಟ್ ಆಗೈತಿ. ಬೆಳಿಗ್ಗೆದ್ದು ಒಂದೂ ನಡೆಯಲ್ಲವು. ಹೌದು, ಅದನ್ನು ಮನೆ ಖಾಲಿ ಮಾಡೋದು ಸೂಕ್ತ. ನಿಮ್ಮ ಮನೆ ಒಳಗಿಂದ ಹೊರಗಡೆ ಬರಬೇಕಾದ್ರೆ ಬಲಗಡೆ ಸೂರ್ಯ ಹುಡ್ತಾನ ಅಂದ್ಯಾ, ಹೌದಲ್ವಾ? ಅದು ಮನೆ ಮುಂದ್ಗಡೆ ಲೈಟಾಗಿ ಡೌನ್ ಬಂದು ಸೈಡ್ಗೆ ಡೌನ್ ಹೋಗುತ್ತೆ. ಅದು ಬಲಗಡೆ ಸೂರ್ಯ ಹುಟ್ಟೋ ಸೈಡ್ಗೆ ಅದು ತುಂಬ ದೂರ ಹೋಗಿ 3 ರೋಡ್ ಆಗುತ್ತೆ, ಹೌದಲ್ವಾ? ಆ 3 ರೋಡಲ್ಲಿ ಮತ್ತೆ ಕ್ರಾಸ್ ಹೊಡೆದು ಹೋದ್ರೆ ದೇವಸ್ಥಾನ ಬರುತ್ತಾ? ಹೌದಲ್ವಾ? ಒಟ್ಟಲ್ಲಿ ದೇವಸ್ಥಾನ ಐತೆ ಅಲ್ಲಿ. ಅಂದ್ರೆ ಸ್ವಾಮಿಯರು ಹೇಳ್ತಾರಂತ ಕೇಳಬೇಡಿ ಮತ್ತೆ, ಹೌದಲ್ವಾ? ಅದೊಂದು ಅಲ್ಲಿ ದೇವಸ್ಥಾನ ಐತಿ. ಯಾಕಂದ್ರೆ ಅದೈತಿ. ಹೊರಗಿನ ವಾತಾವರಣದ ಹೇಳಿದ್ದೀನಿ. ಈ ಹೊರಗಿಂದ ಒಳಗಡೆ ಬರುವಾಗ ಫಸ್ಟ್ ಹೊಸ್ಲೊಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಫಸ್ಟ್ ಎಡಗಡೆಯ ಮೂಲೆ ಟಾಯ್ಲೆಟ್ ಮನೆ, ಬಚ್ಚಲು ಮನೆ ಇವು ಬರಬಾರ್ದು, ಟೇರ್ಕೆಸ್ಟು ಬರಬಾರ್ದು. ಅಲ್ಲಿ ಈಶಾನ್ಯ ಅಂತಾರೆ ಸರ್. ಅದಕ್ಕೆ ಅಲ್ಲಿ ಏನೈತಿ ಟಾಯ್ಲೆಟ್ ಮನೆ ಐತೆ. ಟಾಯ್ಲೆಟ್ ಮನೆ ಹೌದು. ಇದು ಒಳ್ಳೇದಲ್ಲ ಸರ್. ಇದು ಎನಿ ಟೈಮ್ ಆರೋಗ್ಯದ ಬಗ್ಗೆ ಸಮಸ್ಯೆ ಬರುತ್ತೆ. ಬದುಕೇನಪ್ಪ ಬೆಂಗಳೂರಲ್ಲಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಇರುತ್ತೆ. ಇವರೇನೂ ಮಾಡೋಕ್ಕಾಗಿಲ್ಲ. ಅಲ್ಲೇ 6 ಜೀವನ ಬಂದೈತೆ. ಅದಕ್ಕೆ ಅರ್ಥ ಆಗುತ್ತೆ. ಆಮೇಲೆ ಯಾವುದೇ ರೀತಿ ಅಭಿವೃದ್ಧಿ ಬರುತ್ತೆ ಅದೇ ಬಾಗಿಲು ಮಾಡಬೇಕು. ಇನ್ನು ಮುಂದೆ ಮನೆ ಮಾಡಬೇಕಾದ್ರೆ ದೇವ ಮೂಲಿಗೆ ಟಾಯ್ಲೆಟ್ ಮನೆ, ಬಚ್ಚಲು ಮನೆ, ಟೇರ್ಕೆಸ್ಟು ಬರಬಾರ್ದು. ಬೆಡ್ರೂಮು ಬರಬಾರ್ದು ಅಂಥದ್ದೊಂದು ಮನೆ ಮಾಡಬೇಕು. ಪ್ರತಿಯೊಬ್ಬರಿಗೆ ಹೇಳೋದು, ನಿಮ್ಮ ಮನೆ ಎಲ್ಲೋ ಐತಿ, ನಾನು ಎಲ್ಲೋ ಇದ್ದೇನೆ, ಹೌದಲ್ವಾ? ನಾನು ಇಲ್ಲಿ ಕುಂತ್ಕೊಂಡು ಹೇಳಿದ್ದೀನಿ. ಅದಕ್ಕೆ ಇನ್ನು ಮುಂದಾದರೂ ನೀವು ಅದನ್ನು ಮನೆ ಖಾಲಿ ಮಾಡಿರೋ ಒಳ್ಳೆಯದು. ಆಮೇಲೆ ನಿಮ್ಮ ಯಜಮಾನ್ರ ಬಗ್ಗೆ ಇಲ್ಲಿ ಹೇಳಿದೆ ನಾನು. ಯಾಕಂತಂದ್ರೆ ಡೇಟ್ ಆಫ್ ಬರ್ತ್ ಪ್ರಕರಣದಲ್ಲಿ ಹೆಸರು ಚೇಂಜ್ ಮಾಡಿಸ್ಬೇಕಾಗತ್ತೆ. ಇದನ್ನು ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸಿ. 25 ಆಗಸ್ಟ್ 1985 ವಾರ ಭಾನುವಾರ ದಿವಸ 2:20 ಬೆಳಿಗ್ಗೆ. ಜ್ಯೇಷ್ಠ ನಕ್ಷತ್ರ, ಇಲ್ಲಿ 4ನೇ ಪಾದ, ರುಚಿಕ ರಾಶಿ, ಯು ಹೆಸರು ಬರಬೇಕು. ಬುಧ ದಶಾಭುಕ್ತಿ, 5, 9 ಲಕ್ಕಿ ನಂಬರ್ ಯೂಸ್ ಮಾಡಬೇಕು. ಬುಧವಾರ ಮತ್ತು ಶುಕ್ರವಾರ ಉತ್ತಮವಾದ ವಾರ. ಪಾಚಿ ಹಸಿರು ಹಳ್ಳು ಬೆಳ್ಳಿ ಉಂಗುರ ನಿಮಗಾಗಿ ಬರುತ್ತೆ. ಈಗ ನಡೀತಾ ಇರೋದು ದಶಾಭುಕ್ತಿ ಸರಿ ಐತೆ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸ್ವಲ್ಪ ಅದೊಂದು ಗಂಡು ದೇವ್ರಿಗೊಂದು ಅಭಿಷೇಕ ಮುಗಿಸ್ಕೊಳ್ಳಿ. ನಿಮ್ಮ ಯಜಮಾನ್ರಿಗೆ ಹೇಳ್ಬಿಡ್ಬೇಕು ಇದನ್ನು. ಸುಳ್ಳೋದು ಜಂಟಿ ವ್ಯಾಪಾರ ಮಾಡಬಾರ್ದು, ನಂಬಿದವರಿಂದ ಮೋಸ ಹೋಗುವ ಅವಕಾಶ ಇದೆ, ನಂಬಿಕೆ ದ್ರೋಹ ಆಗುವುದುಂಟು ಅಂತ ಐತಿ. ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ ಮಾಡುವಂಥದ್ದು, ನಾಲ್ಗಿ ಮೇಲೆ ಯಾರಿಗಾರ ದುಡ್ಡು ಕೊಡುವಂಥದ್ದು ಅಥವಾ ಮಧ್ಯಸ್ಥಿಕೆ ಆಗುವಂಥದ್ದು ಇಂಥವು ಬೇಡ ತಾಯಿ, ಬೇಡ. ಇವು ಬರೋದನ್ನು ಬಿಚ್ಕೊಳ್ರಿ. ಕಷ್ಟ ಐತಿ ಬರೋದು, ಅದನ್ನು ಬಿಚ್ಕೊಳ್ರಿ ಅಷ್ಟೇ. ಆ ಉಂಗುರ ಮಾಡಿಸಿ ತೊಗೊಂಬಂದು ಕೊಡ್ರಿ, ಪಾಚಿ ಹಸಿರು ಹಳ್ಳು ಬೆಳ್ಳಿ ಉಂಗುರ. ಅವಾಗ ಹೇಳ್ಬೇಕು ನನಗೆ ಬಂದಾಗ, ಒಂದು ಪಾಕೆಟ್ಗೆ ಇಡಕ್ಕೆ ಒಂದು ಯಂತ್ರ ಬೇಕು ಅಂತ ಕೇಳಬೇಕು. ಪಾಕೆಟ್ ಯಂತ್ರ ಅಂತ ಹೇಳ್ಬೇಕು ನನಗೆ. ಉಂಗುರ ಇಲ್ಲಿ ನನ್ನ ಹತ್ರ ಕೊಡಕ್ಕೆ ಬಂದಾಗ ಅದಷ್ಟೇ ನಾನು ಮಾಡಬಲ್ಲೆ. ಈಗ ಎಲ್ಲಿರೋದು ಬೆಂಗಳೂರಲ್ಲಿ? ಕೆಂಗೇರಿ ಉಪನಗರನ? ನಾನು ಇವೆಲ್ಲ ನೋಡಲ್ಲ ತಾಯಿ. ಮನೆ ಸುಂದರವಾಗಿದ್ರೆ ಅಲ್ಲ, ಮನೆ ಒಳಗಿನ ಬದುಕು ಸುಂದರವಾಗಿರ್ಬೇಕು, ಅದನ್ನ ನೋಡಬೇಕು. ನೀವು ಆ ಮನೆ ಖಾಲಿ ಮಾಡಬೇಕು. ಸರಿ, ಏನೂ ಆಗಿಲ್ಲ ಅಲ್ಲಿ, ಏನೂ ಆಗಿಲ್ಲ. ನೀವು ಸುಮ್ಮನೆ ಏನೋ ಸಿಟಿಯಲ್ಲಿದ್ದೀರಿ ಅನ್ನೋ ಅಷ್ಟು ಆಗೈತೆ ಅಷ್ಟೇ. ಬೇಕಾಗಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿಕೊಡ್ರಿ ಅಷ್ಟು.